Fair use for purposes such as criticism, comment, news reporting, scholarship, and research. Fair use is a use permitted by copyright statute that might otherwise be infringing. Non-profit, educational, or personal use tips the balance in favor of fair use. ಹಾಯ್ ನಮಸ್ಕಾರ ಕನ್ನಡಿಗರೇ. ಈಗ ನಾಳೆ ಕಚೇರಿಗೆ ಹೋಗಿ ಕ್ಯಾಸ್ಟು ಕಮ್ಮು ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ಮಾಡ್ಸೋಕ್ಕೆ ಕ್ಯೂ ನಿಂತ್ಕೋಬೇಕು. ಮತ್ತೆ ಅರ್ಧ ದಿನ ಅಲ್ಲಿಗೆ ವೇಸ್ಟ್ ಆಗುತ್ತೆ. ಅಂದರೆ ನಮ್ಗೆ ಏನೇ ಕೆಲಸ ಬಿಟ್ಟು ಇದ್ರೂ ಹಬ್ಬಿಟ್ಟು ಆ ಕ್ಯೂ ನಿಂತ್ಕೊಂಡು ಆ ಫಾರಮ್ನ ಅಪ್ಲೈ ಮಾಡಬೇಕು ಅಲ್ವಾ ಫ್ರೆಂಡ್ಸ್. ಈಗ ತೊಂದರೆ ಇಲ್ಲ. ಈಗ ಹೊಸದಾಗಿ ಬಂದಿರುವ ನಮ್ಮ ಮಾಹಿತಿ ಪ್ರಕಾರ ನೀವು ಮನೆಯಲ್ಲಿ ಕುಳಿತು ಮೊಬೈಲ್ನಲ್ಲೇ ಹೊಸದಾಗಿ ಕ್ಯಾಸ್ಟ್ ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ಹೇಗೆ ಅಪ್ಲೈ ಮಾಡಬಹುದು ಮತ್ತೆ ಹೇಗೆ ಡೌನ್ಲೋಡ್ ಮಾಡಬಹುದು ಅಂತ ಈ ವಿಡಿಯೋ ಮುಖಾಂತರ ಸಂಪೂರ್ಣವಾಗಿ ಮಾಹಿತಿ ತಿಳಿಸ್ಕೊಡಿ ಫ್ರೆಂಡ್ಸ್. ಈ ಡಾಕ್ಯುಮೆಂಟ್ಸ್ ಗಳನ್ನು ರೆಡಿ ಮಾಡಿ ಕೊಡಿ ಫ್ರೆಂಡ್ಸ್. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿ ಕೊನೆಯ ನೋಡ್ಬೇಕಾಗುತ್ತೆ. ಈ ವಿಡಿಯೋ ಸ್ಟಾರ್ಟ್ ಆಗೋ ಮುಂಚೆ ಸಣ್ಣ ರಿಕ್ವೆಸ್ಟ್, ಅದೇನಪ್ಪ ಅಂದ್ರೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ನಮ್ಮ ಚಾನಲ್ನ ಇವರೆಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೇನೆ ಬೆಲ್ ಕ್ಲಿಕ್ ಮಾಡಿ ಆಮೇಲೆ ಫೇಸ್ ಈಗ ವಿಡಿಯೋನ ನೋಡಬಹುದು. ಗೂಗಲ್ ನಲ್ಲಿ ಹೋಗ್ಬಿಟ್ಟು ಅಲ್ಲಿ ನಾಳೆ ಕಚೇರಿ ಅಂತ ಸರ್ಚ್ ಮಾಡಿ ಲಿಂಕ್ ಓಪನ್ ಆಗುತ್ತೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಾಳೆ ಕಚೇರಿ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆನ್ಲೈನ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ನೆಕ್ಸ್ಟ್ ಪೇಜ್ ಅಂತ ಓಪನ್ ಆಗುತ್ತೆ. ನಿಮ್ಮ ಮೊಬೈಲ್ ನಂಬರ್ ಎಂಟ್ರಿ ಮಾಡಿ ಮತ್ತೆ ಗೆಟ್ OTP ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಏನ್ ಮೊಬೈಲ್ ನಂಬರ್ ಎಂಟ್ರಿ ಮಾಡಿದಿರೋ ಆ ನಂಬರ್ಗೆ ಒಂದು OTP ಬರುತ್ತೆ. ಬಂದಂತ OTP ಅಲ್ಲಿ ಎಂಟ್ರಿ ಮಾಡಿ ಕ್ಯಾಪ್ಚರ್ ಕೋಡ್ ಅನ್ನು ಕೂಡ ಎಂಟ್ರಿ ಮಾಡಿ ಹಾಕೊಂಡು ಲಾಗಿನ್ ಅಂತ ಇದೆ ಅಲ್ಲ, ಅದು ಲಾಗಿನ್ ಆಗಿ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆಗಿದ್ದ ತಕ್ಷಣ ಲಾಗಿನ್ ಆಗುತ್ತೆ. ಇಲ್ಲಿ ಯಾವ ನಂಬರ್ ಇಂದ ಲಾಗಿನ್ ಆಗಿದೆಯೋ ಅಂತ ತೋರಿಸುತ್ತೆ. ಹಾಗಾಗಿ ಇವಾಗ ಯಾವ ರೀತಿ ಕ್ಯಾಶ್ ಇನ್ಕಮ್ಗೆ ಅಪ್ಲೈ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ಫಸ್ಟ್ ಆಗಿ ಹೊಸದಾಗಿ ವಿನಂತಿ ಅಂತ ಇದೆಯಲ್ಲ, ನೀವು ರಿಕ್ವೆಸ್ಟ್ ಮೇಲೆ ಕ್ಲಿಕ್ ಮಾಡಿ ಕ್ಯಾಶ್ ಸರ್ಟಿಫಿಕೇಟ್ ಅಂತ ತೋರಿಸುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಎಷ್ಟು ದಿನ ಬರುತ್ತೆ, ಎಷ್ಟು ದಿನದೊಳಗೆ ಬರುತ್ತೆ, ಮತ್ತೆ ಎಷ್ಟು ಅಮೌಂಟು ಇದನ್ನೆಲ್ಲ ಡಾಕ್ಯುಮೆಂಟ್ ಬೇಕಾಗುತ್ತೆ ಅಂತ ಲಿಸ್ಟ್ ಇಲ್ಲಿ ನೋಡಬಹುದು. ಎಲ್ಲ ಡೀಟೇಲ್ಸ್ ನೋಡ್ಕೊಂಡು ನೆಕ್ಸ್ಟ್ ಪ್ರೊಸೆಸ್ ಅಂತ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಿ. ಅಥರೈಸ್ ಪೇಜ್ ಓಕೆ ಅಂತ ಕೊಡಿ. ಓಕೆ ಆದ ತಕ್ಷಣ ಇಲ್ಲಿ KYC ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಯಾರು ಅಪ್ಲೈ ಮಾಡ್ತಾ ಇದ್ದಾರೋ ಅವರ ಕ್ಯಾಶ್ ಸರ್ಟಿಫಿಕೇಟ್ ಅವರದ್ದು ಆಧಾರ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಿ. ಚೆಕ್ ಪಾಸ್ ಮೇಲೆ ಕ್ಲಿಕ್ ಮಾಡಿ OTP ಬರುತ್ತೆ. OTP ಬಂದ ತಕ್ಷಣ ಕ್ಲಿಕ್ ಮಾಡಿ. ತಕ್ಷಣ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಬಂದಂತ OTP ಎಂಟ್ರಿ ಮಾಡಿ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ಈ ತರ ಅಪ್ಲಿಕೇಶನ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಆಧಾರ್ ಕಾರ್ಡ್ ಇಲ್ಲಿ ಇರುವಂತಹ ಡೀಟೇಲ್ಸ್ ಎಲ್ಲ ಪಿಚ್ ಆಗಿ ಬಂದಿರುತ್ತೆ. ಡೇಟ್, ಹೆಸರು ಮತ್ತೆ ಅಡ್ರೆಸ್ ಪ್ರತಿಯೊಂದು ಪಿಚ್ ಆಗಿ ಬಂದಿರುತ್ತೆ. ನೆಕ್ಸ್ಟ್ ಯಾವ ವಾರ್ಡು ಮತ್ತೆ ಯಾವ ತಾಲೂಕು ಬರುತ್ತೆ, ಯಾವ ಡಿಸ್ಟಿಕ್ ಬರುತ್ತೆ, ಪ್ರತಿಯೊಂದು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡು ಇದೆಲ್ಲ ತಂದೆ ತಾಯಿ ಹೆಸರು ಹಾಕ್ಕೋಬೇಕಾಗುತ್ತೆ. ಹಾಗೆ ಇಲ್ಲಿ ಮೊಬೈಲ್ಗೆ OTP ಬರುತ್ತೆ. OTP ಕೊಟ್ಟು ಎಂಟ್ರಿ ಮಾಡ್ಕೊಳ್ಳಿ. ಮತ್ತೆ ಇಮೇಲ್ ಎಂಟ್ರಿ ಮಾಡಿ ಅಲ್ಲಿ ಕೂಡ OTP ಬರುತ್ತೆ. OTP ಎಂಟ್ರಿ ಮಾಡ್ಕೊಂಡು ವೆರಿಫಿಕೇಶನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಎಲ್ಲಾದ್ಮೇಲೆ ನೆಕ್ಸ್ಟ್ ಅಂತ ಕೊಡ್ರಿ. ಇಲ್ಲಿ ನೋಡ್ಬೋದು ನೆಕ್ಸ್ಟ್ ಕ್ಯಾಟಗರಿ ಬಂದಿರುತ್ತೆ. ಇಲ್ಲಿ ಯಾವ ಕ್ಯಾಟಗರಿ ಸೇರುತ್ತೆ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಯಾವ ಕ್ಯಾಸ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಷ್ಟು ಇನ್ಕಮ್ ಬರುತ್ತೆ ಫ್ಯಾಮಿಲಿಗೆ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಯಾವ ಪರ್ಪಸ್ ಅಂದ್ರೆ ಎಜುಕೇಶನ್ ಜಾಬ್ ಅಥವಾ ಅದರ್ಸ್ ಅಂತ ನೋಡ್ಕೊಂಡು ಕ್ಲಿಕ್ ಮಾಡ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಆದ ತಕ್ಷಣ ಇಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ ಬಂದಿರುತ್ತೆ. ಇಲ್ಲಿ ಆಲ್ರೆಡಿ ಆಧಾರ್ ಕಾರ್ಡ್ ಇಲ್ಲಿ ಇರುವಂತಹ ಫೋಟೋ ಅಪ್ಡೇಟ್ ಆಗಿರುತ್ತೆ. ಇಲ್ಲಿ ಆಧಾರ್ ಕಾರ್ಡ್ಗೆ ಅಫಿಡವಿಟ್ ರೇಷನ್ ಕಾರ್ಡು, ವೋಟರ್ ಕಾರ್ಡು, ಆಧಾರ್ ಕಾರ್ಡು, ಡಾಕ್ಯುಮೆಂಟ್, TC ಎಲ್ಲ ರೆಡಿ ಮಾಡ್ಕೊಳ್ಳಿ. ಮೇನ್ ಆಗಿ TC, ರೇಷನ್ ಕಾರ್ಡು ಅಪ್ಲೈ ಮಾಡಬೇಕಾಗುತ್ತೆ. ಇಲ್ಲ ಅಂದ್ರೆ ಅಫಿಡವಿಟ್ ಮಾಡ್ಕೋಬೇಕಾಗುತ್ತೆ. ನಾನು ಇಲ್ಲಿ ವೋಟರ್ ID ಕಾರ್ಡನ್ನು ಅಪ್ಲೈ ಮಾಡಿದ್ದೀನಿ. ಆದ ತಕ್ಷಣ ರೇಷನ್ ಕಾರ್ಡ್ ಕೂಡ ಇದೆ. ಮತ್ತೆ ಹಳೆ ಕ್ಯಾಶ್ ಸರ್ಟಿಫಿಕೇಟ್ ಇದ್ರೆ ಅದು ಕೂಡ ಹಾಕ್ಬೇಕಾಗುತ್ತೆ, ಅಪ್ಲೋಡ್ ಮಾಡ್ಕೋಗುತ್ತೆ. ಎಲ್ಲ ಅಂದ್ರೆ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಮಿಟ್ ಬಟನ್ ಕ್ಲಿಕ್ ಆದ್ಮೇಲೆ ನಿಮ್ಗೊಂದು ಪ್ರೊಸೀಜರ್ ಅಂತ ಬರುತ್ತೆ. ಪ್ರೊಸೀಜರ್ ಕ್ಲಿಕ್ ಮಾಡಿದ್ರೆ ಇಲ್ಲಿ RD ನಂಬರ್ ತೋರಿಸುತ್ತೆ, ಅದನ್ನ ಒಂದು ನೋಡ್ಬೇಕಲ್ಲಿ ಎಲ್ಲ ಕರೆಕ್ಟ್ ಆಗಿ ಅಂತ ಎಲ್ಲ ಪ್ರಿವ್ಯೂ ಬರುತ್ತೆ. ಎಲ್ಲ ಕರೆಕ್ಟ್ ಆಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ನೇಮ್ ಎಲ್ಲ ಕರೆಕ್ಟ್ ಆಗಿದೆ ಅಂತ ಚೆಕ್ ಆದ್ಮೇಲೆ E-Sign ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ. ಪುನಃ E-Sign ಕ್ಲಿಕ್ ಆದ್ಮೇಲೆ ಆಧಾರ್ ಕಾರ್ಡ್ ನಂಬರ್ ಬಂದಿರುತ್ತೆ, ಅದನ್ನ ಎಂಟ್ರಿ ಮಾಡಿ. ಆ ನಂಬರ್ಗೆ ಒಂದು OTP ಬರುತ್ತೆ. ಬಂದಂತ OTP ನಂಬರ್ ಎಂಟ್ರಿ ಮಾಡ್ಕೊಳ್ಳಿ. ಎಂಟ್ರಿ ಮಾಡಿದ್ರೆ ಚೆಕ್ ಪಾಸ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಎಲ್ಲ ಆದ್ಮೇಲೆ ಸಬ್ಮಿಟ್ ಮಾಡಿ. ತಕ್ಷಣ ವೆರಿಫೈ
ಹಾಗೆ ಪೇಮೆಂಟ್ ಬರುತ್ತೆ, ಜನರೇಟ್ ಆಗುತ್ತೆ. ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಈ ಪೇಮೆಂಟ್ ಅಂತ ಬಂದಿರುತ್ತೆ, ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಸ್ಕ್ಯಾನರ್ ಬರುತ್ತೆ, ಅದು 40 ಪೀಸ್ ಆಗುತ್ತೆ. ಅಲ್ಲಿ ಫೋನ್ ಪೇ ಮುಖಾಂತರ ಆನ್ಲೈನ್ ಸ್ಕ್ಯಾನ್ ಮಾಡಿ, ಆನ್ಲೈನ್ ಸ್ಕ್ಯಾನ್ ಮಾಡಿದ ತಕ್ಷಣ ಇಲ್ಲಿ ಸಕ್ಸಸ್ಫುಲ್ ಅಂತ ಬಂದಿರುತ್ತೆ. ಅದಾದ್ಮೇಲೆ ಪ್ರೊಸೀಜರ್ ಕೊಡಿ. ಪ್ರೊಸೀಜರ್ ಆದ್ಮೇಲೆ ನಿಮ್ಗೆ ಅಪ್ಲೈ ಬಂದಿರುತ್ತೆ, ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಸರ್ಕಾರಿ ಯೋಜನೆಗಳು ಹಾಗೂ ಆನ್ಲೈನ್ ಸೇವೆಗಳ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.